ವೆಲ್ಕಮ್ ಬ್ಯಾಕ್. ವಾರ್ ಎಫೆಕ್ಟ್ ನಿಂದಾಗಿ ಇಲ್ಲಿ ದುಬಾರಿ ದುನಿಯಾ ಆಗಿದೆಯಲ್ಲ, ಅದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ನಮ್ಮ ಜೊತೆ ವ್ಯಾಪಾರಿ ಆಗಿರುವಂತಹ ಪರಮೇಶ್ವರ್ ಕೂಡ ಜಾಯಿನ್ ಆಗಿದ್ರು. ಪರಮೇಶ್ವರೇ, ಆಗ್ಲೇ ನಾನು ಕೇಳಿಸ್ತಾ ಇದ್ದೆ ನಿಮ್ಮ ಹತ್ರ, ಈಗ ವ್ಯಾಪಾರ ಡಲ್ ಆಗಿದೆ ಅಂತ ನೀವು ಹೇಳಿದ್ರಿ, ಬಟ್ ಏಜೆನ್ಸಿಗಳಿಂದ ಏನೋ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರಿ. ಪ್ಲೀಸ್ ಕಂಟಿನ್ಯೂ ಮಾಡಿ ಅದನ್ನ. ಫೈನ್, ನಿಮ್ ವಾಯ್ಸ್ ರೀಚ್ ಆಗ್ತಾ ಇಲ್ಲ ಸರ್. ಮತ್ತೆ ಮಾತಾಡ್ತೀನಿ, ಪ್ಲೀಸ್ ಬಿ ಆನ್ ಲೈನ್. ರುದ್ರಮೂರ್ತಿ ಅವರೇ, ಈಗ ನೀವು ಈ ಕಚ್ಚಾ ತೈಲ ಬ್ಯಾರಲ್ ಮೇಲೆ ಆಗಿದೆಯಲ್ಲ, ಅದು ನೋಡ್ತಾ ಇದ್ರೆ ಒಂದು ಇತಿಹಾಸದಲ್ಲಿ ದಾಖಲೆನೇ ನಿರ್ಮಾಣ ಆಗಿದೆ. ಹಂಗೆ ನೋಡೋಕೋದ್ರೆ 2013 ಮೇಲೆ ನಾವು ಕಂಪೇರ್ ಮಾಡ್ತಾ ಬಂದ್ರೆ, ಸೊ ಈಗ ಜನರಲ್ ಆತಂಕ ಅಂದ್ರೆ ನೋಡಿ, ಅಡುಗೆ ಮಾಡಕ್ ಹೋದ್ರೆ ಅಡುಗೆ ಎಣ್ಣೆನೂ ಕಾಸ್ಟ್ಲಿ ಆಯ್ತು, ಪೆಟ್ರೋಲ್ ಡೀಸೆಲ್ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋ ಆತಂಕದಲ್ಲೇ ಇದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆ ನಿಮ್ ಗಮನಕ್ಕೂ ಬಂದಿರಬಹುದು, ಪೆಟ್ರೋಲ್ ಬಂಕ್ ಮುಂದೆ ಕಾರ್ಗಳು ಬೈಕ್ಗಳು ಕ್ಯೂನಲ್ಲಿ ನಿಂತಿದ್ದು ಮಧ್ಯರಾತ್ರಿಯಿಂದನೇ ಜಾಸ್ತಿ ಮಾಡ್ಬಿಡ್ತಾರೇನೋ ಒಂದು ಆತಂಕದಲ್ಲಿ. ಹಂಗಾಗಿ ಬಸ್ಸಲ್ಲಿ ಹೋಗೋಣ ಅಂದ್ರೆ ಬಸ್ ರೇಟು ಜಾಸ್ತಿ ಮಾಡ್ತಾರೇನೋಪ್ಪ, ಡೀಸೆಲ್ ಜಾಸ್ತಿ ಮಾಡ್ಬಿಟ್ರೆ ಅಂತ ಹೇಳಿ ಈ ಆತಂಕದಲ್ಲಿ ಜನ ಇದ್ದಾರೆ. ಹೌದು, ಮೊದಲನೇದಾಗಿ ನಾವೆಲ್ಲ ಏನ್ ತಿಳ್ಕೋಬೇಕು, ಇವಾಗ ನಾಳೆ ಪೆಟ್ರೋಲ್ ಡೀಸೆಲ್ ದರಗಳ ಏರಿಕೆ ಆದ್ರೆ ಇಮಿಡಿಯೇಟ್ ಆಗಿ ಇದು ಕೇಂದ್ರ ಸರ್ಕಾರ ಕಾರಣ, ರಾಜ್ಯ ಸರ್ಕಾರ ಕಾರಣ, ಮೋದಿ ಕಾರಣ ಅಂತ ಸುಮ್ನೆ ಮಾತಾಡೋರಿಗೆ ಆರ್ಥಿಕತೆ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ತೀನಿ. ನಾವೇನ್ ತಿಳ್ಕೋಬೇಕು, ಮುಂಚೆ ಏನಾಗೋದು, UPA ಸರ್ಕಾರ ಇದ್ದಾಗ ನಮಗೆ ಸಬ್ಸಿಡಿಗಳನ್ನ ಗೌರ್ಮೆಂಟ್ ಪೆಟ್ರೋಲ್ ಡೀಸೆಲ್ ದರಗಳ ಮೇಲೆ ಸಬ್ಸಿಡಿ ಕೊಡೋರು ಗೌರ್ಮೆಂಟ್. ಇವಾಗ ಆಲ್ರೆಡಿ 8 ರಿಂದ 10 ವರ್ಷ ಆಯ್ತು, ಪೆಟ್ರೋಲ್ ಡೀಸೆಲ್ ಬೆಲೆಗಳು ಸಂಪೂರ್ಣವಾಗಿ ಡಿಕಂಟ್ರೋಲ್ ಆಗಿದೆ. ಡಿಕಂಟ್ರೋಲ್ ಆಗಿದೆ ಅಂದ್ರೆ ಏನರ್ಥ, ಯಾವುದೇ ರೀತಿಯಾದ ಸಬ್ಸಿಡಿಯನ್ನ ಖಂಡಿತ ಗವರ್ಮೆಂಟ್ ಕೊಡೋದಿಲ್ಲ ಪೆಟ್ರೋಲ್ ಡೀಸೆಲ್ ಮೇಲೆ. ಹಾಕ್ತಾರಲ್ಲ, ಅದನ್ನ ಜಾಸ್ತಿ ಕಡಿಮೆ ಖಂಡಿತವಾಗ್ಲೂ ಗವರ್ಮೆಂಟ್ ಮಾಡಬಹುದು. ಹಾಗೂ ಇವಾಗ ಆಲ್ರೆಡಿ ಪಂಚರಾಜ್ಯದ ಎಲೆಕ್ಷನ್ ರಿಸಲ್ಟ್ಸ್ ಗಳು ಪೆಂಡಿಂಗ್ ಇದ್ದಿದ್ರಿಂದ ಎಕ್ಸಿಟ್ ಪೋಲ್ ಗಳು ಆಲ್ರೆಡಿ ನಿನ್ನೆಯಿಂದ ಬರ್ತಾ ಇದೆ. ಇವಾಗ 10ನೇ ತಾರೀಕು ಆಲ್ರೆಡಿ ರಿಸಲ್ಟ್ ಕೂಡ ಬರೋದ್ರಿಂದ ಈ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಅಂತ ನಾವು ಕರಿತೀವಿ, OMC ಗಳೇನಿದೆ, ಅವರು ಯಾವಾಗ ಬೇಕಾದ್ರೂ ಇಮಿಡಿಯೇಟ್ ಆಗಿ ಈ ಪೆಟ್ರೋಲ್ ಡೀಸೆಲ್ ದರಗಳ ಏರಿಕೆಯನ್ನ ಖಂಡಿತವಾಗ್ಲೂ ಮಾಡ್ತಾರೆ. ಯಾಕೆ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳಲ್ಲಿ ಭಾರಿ ಪ್ರಮಾಣದ ಏರಿಕೆಯನ್ನ ಕಂಡಿದ್ದೀವಿ. ಕಳೆದ 1 ವಾರದ ಹಿಂದೆ ಕಚ್ಚಾ ತೈಲದ ಬೆಲೆ ಇದ್ದಿದ್ದು $98 ಪ್ರತಿ ಬ್ಯಾರೆಲ್ಗಿತ್ತು. ಈ ರಷ್ಯಾ ಯುಕ್ರೇನ್ ಯುದ್ಧದ ಏನು ಮುಂದುವರೆದ ಭಾಗಗಳಾಗಿರ್ಬೋದು, ಹಾಗೂ ಏನು ಅಮೆರಿಕ ಮತ್ತೆ ಯುರೋಪ್ ರಾಷ್ಟ್ರಗಳು ರಷ್ಯಾಗೆ ನಿರ್ಬಂಧನೆಗಳನ್ನ ಏನು ಹೇರಿದ್ದಾರೆ, ಹಾಗಾಗಿ ಕಚ್ಚಾ ತೈಲದ ಬೆಲೆಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ $98 1 ವಾರ ಹಿಂದೆ ಇದ್ದಿದ್ದು ನಿನ್ನೆ ಹತ್ತತ್ರ $130 ಪ್ರತಿ ಬ್ಯಾರೆಲ್ಗೆ ಹೋಯ್ತು. ಅಂದ್ರೆ $98 ಇಂದ $130 ಅಂದ್ರೆ ಹತ್ತತ್ರ 32% ಏರಿಕೆಯನ್ನ ಒಂದೇ 1 ವಾರದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಪ್ರತಿ ಸಲ ನಾವು ನೋಡಿದಾಗ $1 $2 ಏರಿಕೆ ಇಳಿಕೆ ಈ ತರ ಆಗ್ತಾ ಇತ್ತು ಪೆಟ್ರೋಲ್ ಡೀಸೆಲ್ ಅಲ್ಲಿ. ಆದ್ರೆ ನನ್ನ ಪ್ರಕಾರ ಇನ್ನು 1-2 ದಿವಸದಲ್ಲೇನೆ, ಅಥವಾ ಈ 10ನೇ ತಾರೀಕು ಏನ್ ರಿಸಲ್ಟ್ಸ್ ಬರುತ್ತೆ ಅದಾದ ನಂತರ, ಅಂದ್ರೆ ಈ ವಾರದ ಒಳಗಡೆನೆ ಪೆಟ್ರೋಲ್ ಡೀಸೆಲ್ ದರಗಳಲ್ಲಿ ಪ್ರತಿ ಲೀಟರ್ಗೆ $20 ರಿಂದ $25 ಏರಿಕೆ ಆದ್ರೂ ಕೂಡ ಆಶ್ಚರ್ಯ ಪಡೋದು ಬೇಕಾಗಿಲ್ಲ. ಹಾಗೂ ಬರೀ ಪೆಟ್ರೋಲ್ ಡೀಸೆಲ್ ಅಲ್ಲ, ಇಮಿಡಿಯೇಟ್ ಆಗಿ ಸೀಮೆ ಎಣ್ಣೆ ಆಗಿರ್ಬೋದು, LPG ಗ್ಯಾಸ್ ಆಗಿರ್ಬೋದು, ಯಾವಾಗ ಇಂಧನದ ಬೆಲೆಗಳು ಜಾಸ್ತಿ ಆಗುತ್ತೋ ಸಾಗಾಣಿಕೆ ವೆಚ್ಚ ಅಥವಾ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಯಾವಾಗ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಜಾಸ್ತಿ ಆಗುತ್ತೋ ಇಮಿಡಿಯೇಟ್ ಆಗಿ ದಿನನಿತ್ಯ ಬಳಸುವಂತಹ ವಸ್ತುಗಳು, ಅದು ಹಾಲಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಹಾಗೂ ಬೇಳೆ ಕಾಳು, ಗೋಧಿ, ಅಕ್ಕಿ, ಇವೆಲ್ಲದರ ಬೆಲೆಯಲ್ಲೂ ಕೂಡ ನಾವು ಖಂಡಿತವಾಗ್ಲೂ ಏರಿಕೆಯನ್ನ ಕಾಣ್ತೀವಿ. ಹಾಗೂ ಮುಖ್ಯವಾಗಿ ರಷ್ಯನ್ ಯುಕ್ರೇನ್ ಅನ್ನ ನೋಡಿದ್ರೆ ಒಂದ್ ಕಡೆ ಕಚ್ಚಾ ತೈಲ ಆದ್ರೆ ಮತ್ತೊಂದು ಕಡೆ ಗೋಧಿ, ಬಾರ್ಲೆಯನ್ನು ಕೂಡ ಈ ಯುಕ್ರೇನ್ ಮತ್ತೆ ರಷ್ಯಾ ಯುದ್ಧದಿಂದಾಗಿ ಅಲ್ಲಿ ಸಪ್ಲೈಗಳಿಂದ ಏನ್ ಬರ್ತಾ ಇತ್ತು ಗೋಧಿ ಮತ್ತೆ ಬಾರ್ಲೆ, ಅದು ಕೂಡ ಇವಾಗ ಕಡಿಮೆ ಆಗಿರೋದ್ರಿಂದ ಮತ್ತೆ ನಿನ್ನೆ ಒಂದೇ ಒಂದು ದಿವಸಕ್ಕೆ ಮೆಟಲ್ಸ್ ಗಳನ್ನ ಅಥವಾ ಲೋಹಗಳನ್ನ ತಾವು ನೋಡೋದಾದ್ರೆ ಅಲ್ಯೂಮಿನಿಯಂ ಆಲ್ ಟೈಮ್ ಹೈ ಅಲ್ಲಿ ಇದೆ. ನಿಕ್ಕಲ್ ಅನ್ನ ನೋಡೋದಾದ್ರೆ ನಿನ್ನೆ ಒಂದೇ ದಿವಸಕ್ಕೆ 70% ಜಾಸ್ತಿ ಆಗಿದೆ. ಸೊ ಹಾಗಾಗಿ ಕಚ್ಚಾ ತೈಲದ ಬೆಲೆಗಳ ಏರಿಕೆಯಿಂದ ಈ ಎಲ್ಲಾ ಲೋಹಗಳ ಬೆಲೆಗಳು ಕೂಡ ಏರಿಕೆ ಆಗ್ತಾ ಇದೆ, ಕಚ್ಚಾ ತೈಲ ಏರಿಕೆ ಆಗ್ತಿದೆ, ದಿನನಿತ್ಯ ವಸ್ತುಗಳ ಬೆಲೆಗಳು ಕೂಡ ಏರಿಕೆ ಆಗತ್ತೆ. $1-2 ಇನ್ಕ್ರೀಸ್ ಅನ್ನ ನೋಡಬೇಡಿ, ನನ್ನ ಪ್ರಕಾರ ಲೀಟರ್ಗೆ $20 ರಿಂದ $25 ಏರಿಕೆಯನ್ನ ಖಂಡಿತವಾಗ್ಲೂ ನಾವು ಕಾಣಬಹುದು. ಇದನ್ನ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಗಳು ಇಮಿಡಿಯೇಟ್ ಆಗಿ ಮಾಡುತ್ತೆ. ಕೇಂದ್ರ ಸರ್ಕಾರಕ್ಕೂ ಇದಕ್ಕೂ ಯಾವುದೇ ಕಾರಣ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆಗುವಂತ ಬದಲಾವಣೆಯಿಂದ ಇಲ್ಲಿ ನಮಗೆ ಎಫೆಕ್ಟ್ ಬೀರುತ್ತೆ ಅಂತ. ಫೈನ್. ಈಗ ಚಿನ್ನ ಅಂತಂದ್ರೆ ಭಾರತೀಯರಿಗೆ ವ್ಯಾಮೋಹ ಜಾಸ್ತಿ ಇದ್ದೇ ಇರುತ್ತೆ. ಸಂಧ್ಯಾ ಅವರೇ, ಬೆಳಿಗ್ಗೆಯಿಂದ ನಾವು ನೋಡ್ತಾ ಇದ್ವಿ, ಕೆಲವೊಂದು ಮದುವೆ ಸೀಸನ್ ಈಗ ಸ್ಟಾರ್ಟ್ ಆಗ್ಬಿಟ್ಟಿದೆ, ಶುಭ ಸಮಾರಂಭಗಳಿಗೆ ಡೇಟ್ ಗಳನ್ನ ಇಟ್ಕೊಂಡ್ಬಿಟ್ಟಿರ್ತಾರೆ. ಈ ಟೈಮ್ ನಲ್ಲಿ ಬೆಲೆ ಏರಿಕೆ ಆಯ್ತಲ್ಲ ಅಂತ ಡೇಟ್ ಯಾಕೆ ಚೇಂಜ್ ಮಾಡ್ಕೊಳ್ಳೋದು, ಎಷ್ಟಿರುತ್ತೆ ಅಷ್ಟು ಕೊಟ್ಟು ತಗೊಂಡ್ಬೇಡ, ಹೊರೆ ಆದ್ರೂ ಪರವಾಗಿಲ್ಲ,
ಸಮಾರಂಭ ಅಥವಾ ಮದುವೆ ಚೆನ್ನಾಗಾಗ್ಲಿ ಅಂತ ಒಂದು ಇಂಟೆನ್ಷನ್ ಇದ್ದೇ ಇರುತ್ತೆ. ಈಗ ಒಬ್ಬ ಗೃಹಿಣಿಯಾಗಿ ಚಿನ್ನ ಅನ್ನೋದು ಭಾರತೀಯರಾಗಿ ಒಂದು ಇಂಪಾರ್ಟೆನ್ಸ್ ಇದ್ದೇ ಇರುತ್ತೆ. ಸಭೆ ಸಮಾರಂಭಗಳಿಗೆ ಹೋಗ್ಬೇಕಾದ್ರೆ ಬೇಕಾಗತ್ತೆ ಅಂತ. ಈಗ ಚಿನ್ನ ಮಾತ್ರ ಇವಾಗ ನೋಡ್ತಾ ಇದೀವಿ ನಾವು, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ನಿಮ್ಮ ಅನಿಸಿಕೆ? ನನ್ನ ಅನಿಸಿಕೆ ಏನು ಅಂದ್ರೆ, ಚಿನ್ನ ನೋಡಿ ಸಾಮಾನ್ಯ ಜನಗಳಿಗೆ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ, ಇವಾಗ ಒಂದ್ ತಾಳಿ ಸರ ಆದ್ರೂ ಮಾಡ್ಲೇಬೇಕು, ಬೇರೆದ್ ಹಾಕದೇ ಇದ್ರು ಕೂಡ ಒಂದ್ ತಾಳಿ ಸರ ಆದ್ರೂ ಅದಕ್ಕಾದ್ರೂ ದುಡ್ಡು ಹಾಕಿ ಮಾಡ್ಲೇಬೇಕು. ಸೊ ಅದು ಕೂಡ ಕಷ್ಟ ಆಗ್ತಾ ಇದೆ. ಚಿನ್ನ ಗಗನಕ್ಕೆ ಏರ್ಬಿಟ್ಟಿದೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ನಾನು ಒಂದ್ ಕಾಲದಲ್ಲಿ ನಾನ್ ತಗೊಂಡಿದ್ದೆ 500 ಗ್ರಾಮ್ ಚಿನ್ನ ಇತ್ತು. ಸೊ ಆ ಟೈಮ್ ಅಲ್ಲಿ ಇವಾಗ ನೋಡಿದ್ರೆ ಫುಲ್ 1 to ಡಬಲ್ ಆಗ್ಬಿಟ್ಟಿದೆ. ಸೊ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಸುತ್ತೆ. ನಿಜ ನಿಜ. ರುದ್ರಮೂರ್ತಿ ಅವರೇ, ಈಗ ಚಿನ್ನದ ಮೇಲೆ ನಮಗೆಲ್ಲ ಒಂದು ವ್ಯಾಮೋಹ ಅಫ್ಕೋರ್ಸ್ ಹಿಂದಿನಿಂದಲೂ ಇದ್ದೇ ಇದೆ. ಸ್ವಲ್ಪ ಚಿನ್ನ ಮಾಡಿಟ್ಕೊಂಡ್ರೆ, ಈಗ ಶೇರ್ ಮಾರ್ಕೆಟಲ್ಲಿ ಹೆಂಗಿದೆ ಹೆಂಗಸ್ರದ್ದು ಹಂಗೆ ಲೆಕ್ಕಾಚಾರ, ಸ್ವಲ್ಪ ಚಿನ್ನ ಇರಲಿ ಅಂತ. ಸೊ ಹಾಗಾಗಿ ಈಗ ಶೇರ್ ಮಾರ್ಕೆಟಲ್ಲಿ ಯುದ್ಧ ಆರಂಭ ಆದಾಗ ಒಂದು ಅಲ್ಲೋಲ ಕಲ್ಲೋಲ ಏನು ಉಂಟಾಯಿತು, ಚಿನ್ನದ ಮೇಲೆ ಹೂಡಿಕೆ ಜಾಸ್ತಿ ಆಯಿತು, ಅದರ ಎಫೆಕ್ಟ್ ಇದು ಏರಿಕೆ ಆಗ್ತಿರೋದು, ಅದನ್ನ ಹೆಂಗೆ ವಿಶ್ಲೇಷಣೆ ಮಾಡ್ತೀರಾ? ಖಂಡಿತ. ನೋಡಿ, ನಾನು ನಿಮ್ ಎಲ್ಲಾ ವೀಕ್ಷಕರಿಗೆ ನ್ಯೂಸ್ 18 ಈಸಿಯಾಗಿ ಅನಾಲಿಸಿಸ್ ಮಾಡ್ಕೊಳ್ಳುವ ನಿಮ್ಮ ಎಲ್ಲಾ ನ್ಯೂಸ್ 18 ವೀಕ್ಷಕರಿಗೆ ನಾನು ಏನ್ ಹೇಳ್ತೀನಿ, ಚಿನ್ನದ ಬೆಲೆಗಳು ಭಾರತ ದೇಶದಲ್ಲಿ ಡಿಪೆಂಡ್ ಆಗೋದು ಎರಡು ಕಾರಣದ ಮೇಲೆ. ಒಂದು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಮೇಲ್ ಹೋದ್ರೆ ನಮ್ಮ ದೇಶದಲ್ಲೂ ಚಿನ್ನದ ಬೆಲೆಗಳಲ್ಲಿ ಏರಿಕೆ ಕಾಣ್ತೀವಿ. ಎರಡನೇದು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಳಿಕೆ ಆದ್ರೆ ನಮ್ಮಲ್ಲೂ ಇಳಿಕೆ ಆಗ್ತಿವೆ. ಯಾಕೆ ಅಂದ್ರೆ ನಾವು ಸಂಪೂರ್ಣವಾಗಿ ಗೋಲ್ಡ್ ಅನ್ನ ಮೆಜಾರಿಟಿ ಕೇಸಲ್ಲಿ ಸಂಪೂರ್ಣ ಹತ್ತತ್ರ ಆಮದು ಮಾಡ್ಕೊಂತೀವಿ. ಎರಡನೇದು, ರೂಪಾಯಿನ ಮೌಲ್ಯ ಡಾಲರ್ ಎದುರು ಏನಿದೆ ಅಂತಾನು ನೋಡ್ಬೇಕಾಗತ್ತೆ. ಯಾವಾಗ ಡಾಲರಿನ ಎದುರು ರೂಪಾಯಿನ ಮೌಲ್ಯ ಕುಸಿತವನ್ನ ಕಾಣುತ್ತೆ, ಅವಾಗ್ಲೂ ಕೂಡ ಚಿನ್ನದ ಬೆಲೆಗಳಲ್ಲಿ ಏರಿಕೆಯನ್ನ ಕಾಣ್ತೀವಿ. ಇವಾಗ ಡಾಲರಿನ ಮೌಲ್ಯ ರೂಪಾಯಿನ ಎದುರು ಎಷ್ಟಿದೆ ಅಂದ್ರೆ, $1 ಇವಾಗ ಹತ್ತತ್ರ 77 ರೂಪಾಯಿ ಇದೆ. ಮುಂಚೆ ನಾವು 72 ರೂಪಾಯಿ 73 ರೂಪಾಯಿ ಈ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಇವಾಗ $1 ಕೊಂಡ್ಕೋಬೇಕು ನೀವು ಅಂದ್ರೆ $77 ಕೊಡ್ಬೇಕು. ನಾವ್ ಯಾವಾಗ ಚಿನ್ನವನ್ನ ಆಮದು ಮಾಡ್ಕೊಂತೀವಿ, ಪೇಮೆಂಟ್ ಎಲ್ಲವನ್ನು ಕೂಡ ನಾವು ಡಾಲರ್ ಅಲ್ಲಿ ಮಾಡೋದ್ರಿಂದ, ಡಾಲರಿನ ಮೌಲ್ಯ ಹೆಚ್ಚಾಗಿರೋದ್ರಿಂದ ನಮ್ಮಲ್ಲಿ ಚಿನ್ನದ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಎರಡನೇದು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ $1700 $1750 ಪ್ರತಿ ಔನ್ಸ್ಗೆ ಟ್ರೇಡ್ ಆಗ್ತಾ ಇತ್ತು. ಇವಾಗ 1750 ಇದ್ದಂತಹ ಚಿನ್ನದ ಬೆಲೆಗಳು ಇವಾಗ 2000 ಗಡಿಯನ್ನು ಕೂಡ ದಾಟಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ. ಹಾಗೂ ನೀವ್ ಇವಾಗ ತಾನೇ ಹೇಳ್ತಿದ್ದಂಗೆ, ಯುದ್ಧ ಆದಾಗ ಏನಾಗತ್ತೆ, ಹೂಡಿಕೆದಾರರೆಲ್ಲರೂ ಕೂಡ ರಿಸ್ಕಿ ಅಸೆಟ್ ಅಂತ ನಾವು ಕರಿತೀವಿ. ಈ ರಿಸ್ಕಿ ಅಸೆಟ್ ಅಂದ್ರೆ ಏನು? ಷೇರುಪೇಟೆ ಆಗಿರ್ಬೋದು, ಕ್ರಿಪ್ಟೋ ಕರೆನ್ಸಿಗಳಾಗಿರ್ಬೋದು, ಇಲ್ಲೆಲ್ಲ ಹಣವನ್ನ ಹಿಂತಿರುಗಿಸ್ಕೊಂತಾರೆ. ಅಂದ್ರೆ ಮಾರಾಟ ಮಾಡಿ ದುಡ್ಡನ್ನ ವಾಪಸ್ ತಗೊಂಡು ಈ ಹಣವನ್ನ ಸೇಫ್ ಅಸೆಟ್ ಗಳಿಗೆ ಇನ್ವೆಸ್ಟ್ ಮಾಡ್ತಾರೆ. ಸೇಫ್ ಅಸೆಟ್ ಅಂದ್ರೆ ಏನು? ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಇಲ್ಲಿ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಮಾಡ್ತಾರೆ. ಸೊ ಹಾಗಾಗಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, 4300 ರೂಪಾಯಿ ದೀಪಾವಳಿ ಹಬ್ಬದಲ್ಲಿ ನಮಗೆ 22 ಕ್ಯಾರೆಟ್ ಚಿನ್ನ ಪ್ರತಿ ಗ್ರಾಮ್ ಇದ್ದಿತ್ತು. ಅಂದ್ರೆ ಕಳೆದ ವರ್ಷ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ 4300ಕ್ಕೆ 22 ಕ್ಯಾರೆಟ್ ಆಭರಣ ಚಿನ್ನ ನಿಮಗೆ ಪ್ರತಿ ಗ್ರಾಮ್ಗೆ ಸಿಗ್ತಾ ಇತ್ತು. ಇವಾಗ ಅದೇ ಆಭರಣ ಚಿನ್ನ ಇವತ್ತಿನ ಲೇಟೆಸ್ಟ್ ಬೆಲೆಯನ್ನ ನಿಮ್ಗೆ ಹೇಳ್ತಾ ಇದ್ದೀನಿ, 5050 ರೂಪಾಯಿಯನ್ನ ತಲುಪಿದೆ. ಅಂದ್ರೆ 4300 5050 ರೂಪಾಯಿ 22 ಕ್ಯಾರೆಟ್ ಚಿನ್ನ ಆಗಿದೆ ಅಂದ್ರೆ 750 ರೂಪಾಯಿ ಏರಿಕೆಯನ್ನ ನಾವು ಕೇವಲ 2-3 ತಿಂಗಳಲ್ಲಿ ಚಿನ್ನದ ಬೆಲೆಗಳಲ್ಲಿ ನೋಡ್ತಾ ಇದೀವಿ. ಅದು ಬಿಟ್ಟುಬಿಡಿ, ಬೆಳ್ಳಿ ಕಡೆ ತಾವೇನ ನೋಡೋದಾದ್ರೆ 45,000 - 50,000 ಇದ್ದಂತ ಬೆಳ್ಳಿ ಇವಾಗ ಕೆಜಿಗೆ 75,000 ಆಗಿದೆ. ನನ್ನ ಪ್ರಕಾರ ಈ ಯುದ್ಧ ಬೈ ಚಾನ್ಸ್ ಇಮಿಡಿಯೇಟ್ ಆಗಿ ನಿಂತರೂ ಕೂಡ ಈ ಯುದ್ಧ ಆಗಿರುವಂತಹ ಅನಾಹುತಗಳೇನಿದೆ, ಆರ್ಥಿಕ ಹೊಡೆತ ಏನಿದೆ, ಅದು ಇಮಿಡಿಯೇಟ್ ಆಗಿ ನಿಲ್ಲುವ ಲಕ್ಷಣಗಳು ನನಗ್ ಕಾಣ್ತಾ ಇಲ್ಲ. GDP, ದೇಶದ ಇಡೀ ವಿಶ್ವದ GDPಗಳಲ್ಲಿ ನಾವು 1% ಇಳಿಕೆಯನ್ನ ಕಾಣ್ತೀವಿ, ಬರೀ ಭಾರತ ದೇಶದಲ್ಲಿ ಮಾತ್ರ ಅಲ್ಲ. ಸೊ ನಾವೇನ್ ತಿಳ್ಕೊಬೇಕು, ಇನ್ನ ಈ ವರ್ಷ ಅಂದ್ರೆ 2022ನೇ ಇಸ್ವಿಯಲ್ಲಿ ಚಿನ್ನ, ಬೆಳ್ಳಿ, ಕಚ್ಚಾ ತೈಲದ ಬೆಲೆಗಳಲ್ಲಿ ನಾವು ಏರಿಕೆಯನ್ನ ನೋಡ್ತೀವಿ. ಹಾಗೂ ಷೇರುಪೇಟೆಯಲ್ಲಿ ಈ ವರ್ಷ ಇಳಿಕೆಯನ್ನ ನಾವು ಕಾಣ್ತೀವಿ. ಷೇರುಪೇಟೆಯಲ್ಲಿ ಕಳೆದ 2.5-3 ವರ್ಷದಲ್ಲಿ, ಅಂದ್ರೆ ಕರೋನಾ ಆದಾಗ 2020 ಜನವರಿ ತಿಂಗಳಲ್ಲಿ ಇದ್ದಂತ ಷೇರುಪೇಟೆ 7,500 ನಿಫ್ಟಿ ಇತ್ತು, ಅದು 18,600ಕ್ಕೆ ಹೋಗಿತ್ತು. ಅಂದ್ರೆ ಡಬಲ್ ಅಲ್ಲ, 150% ಏರಿಕೆಯನ್ನ ನಿಫ್ಟಿ ಸೆನ್ಸೆಕ್ಸ್ ಅಲ್ಲಿ ನಾವು ಕಂಡಿದ್ದೀವಿ. ಅನೇಕ ಷೇರುಗಳು 300%, 500% ಏರಿಕೆಯನ್ನು ಕೂಡ ಈ ಕಳೆದ 2-2.5 ವರ್ಷದಲ್ಲಿ ನಾವು ಈ ಕರೋನಾ ಸಮಯದಲ್ಲಿ ನೋಡಿದ್ವಿ. ಇವಾಗ ಕರೆಕ್ಷನ್ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ. ಸೊ ನನ್ನ ಪ್ರಕಾರ ಚಿನ್ನ, ಬೆಳ್ಳಿ ಇನ್ನ ಒಂದು 15-20% ಏರಿಕೆಯನ್ನ 2022 ವರ್ಷದಲ್ಲಿ ನಾವು ನೋಡ್ಬೋದು. ಚಿನ್ನದ ಬೆಲೆಗಳು ಹತ್ತತ್ರ 6,000 ರೂಪಾಯಿ ಪ್ರತಿ ಗ್ರಾಮ್ಗೆ ಈ ವರ್ಷದ ಕೊನೆಯಲ್ಲಿ ಹೋಗುವ ಸಂದರ್ಭಗಳು ಜಾಸ್ತಿ ಇದೆ.
ಹಾಗಾಗಿ ಬೈ ಚಾನ್ಸ್ ಈ ಯುದ್ಧದ ಭೀತಿಯಲ್ಲಿ ಏನಾನ ಅನೌನ್ಸ್ಮೆಂಟ್ ಗಳು ಬಂದು ಯುದ್ಧ ನಿಂತಾಗ ಚಿನ್ನದ ಬೆಲೆಗಳಲ್ಲಿ ಚೂರ್ ಇಳಿಕೆ ಬರುತ್ತೆ. ಅಂತ ಸಮಯದಲ್ಲಿ ಖಂಡಿತವಾಗ್ಲೂ ಕೊಂಡ್ಕೊಳ್ಳಿ. ಹಾಗೂ ಈ ವರ್ಷ ನನ್ನ ಪ್ರಕಾರ ಬಡ್ಡಿ ದರಗಳಲ್ಲೂ ಕೂಡ ಏರಿಕೆಯನ್ನ ನಾವು ಕಾಣ್ತೀವಿ. ಅನೇಕ ಜನ ಹಿರಿಯ ನಾಗರಿಕರು ಏನು ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಬ್ಯಾಂಕ್ ಎಫ್ಡಿ ಮಾಡಿರ್ತಾರೆ, ಅದ್ರಲ್ಲಿ ಬರೋ ಬಡ್ಡಿಯಿಂದಾನೇ ಅವರು ನಾವು ಜೀವನ ಮಾಡ್ತೀವಿ ಅಂತ ಇರ್ತಾರಲ್ಲ. ಒಂದೇ ಸೆಕೆಂಡ್, ಅದ್ರ ಬಗ್ಗೆ ನಾನು ಆಮೇಲೆ ನಿಮ್ಮಿಂದ ಮಾಹಿತಿ ಪಡ್ಕೊಳ್ತೀನಿ. ನೀವ್ ಹೇಳ್ದಂಗೆ ಕೆಲವೊಂದು ಹೂಡಿಕೆ ಅಸೆಟ್ಗಳು ಅಂತ ಏನ್ ಹೇಳ್ತಾ ಇದ್ರಲ್ಲ, ಸೊ ಅದ್ರ ಬಗ್ಗೆನೂ ಇನ್ಫಾರ್ಮೇಶನ್ ಪಡ್ಕೊಳ್ತೀನಿ. ಚಿನ್ನದ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆ ಮಾಡ್ಬಿಡೋಣ. ಸಂಧ್ಯಾ ಅವರೇ, ಈಗ ರುದ್ರಮೂರ್ತಿ ಅವ್ರು ಹೇಳಿದ್ ಕೇಳಿಸ್ಕೊಂಡ್ರಲ್ಲ, ತುಂಬಾ ಜನ ಬೆಳಿಗ್ಗೆಯಿಂದ ನಮ್ ಜೊತೆಗೆ ಚಿನ್ನದ ಅಂಗಡಿ ಮಾಲೀಕರು ಮಾತಾಡ್ತಾನು ಹೇಳ್ತಾ ಇದ್ದಿದ್ದು, ಈಗ ಮದುವೆ ಸಭೆ ಸಮಾರಂಭ ಅಂತ ಆಡಂಬರ ಮಾಡಕ್ ಹೋಗ್ಬೇಡಿ, ಒಂದು ಸಿಂಪಲ್ ಆಗಿ ಒಂದು ಮಾಂಗಲ್ಯ ಸರ ತಗೊಂಡು ಮದುವೆ ಮಾಡ್ಬಿಡಿ ಈ ಟೈಮ್ ನಲ್ಲಿ ಅಂತ ಸಲಹೆ ಕೊಟ್ರು. ಬಟ್ ಒಬ್ಬ ಮಹಿಳೆಯಾಗಿ ನೀವು ಅದನ್ನ ಎಷ್ಟು ಸ್ವೀಕಾರ ಮಾಡ್ತೀರಾ ಮೇಡಮ್? ಹೌದು, ಖಂಡಿತ. ಮದ್ವೆ ಅನ್ಬಿಟ್ಟು ನಾವ್ ಜನಗಳಿಗೆ ತೋರ್ಸಕ್ ಮಾಡ್ಬಾರ್ದು. ನಮ್ ಮನ್ಸಿಗೆ ಎಷ್ಟು ಸಮಾಧಾನ ಆಗುತ್ತೋ ಅಷ್ಟು ನಮ್ ನಮ್ ಕೆಪಾಸಿಟಿ ತಕ್ಕನಂಗ್ ಮಾಡ್ಬೇಕು. ಸೊ ಸಿಂಪಲ್ ಆಗಿ ಮಾಡೋ ಅಷ್ಟು ಒಳ್ಳೇದು. ಸುಮ್ನೆ ದೇವಸ್ಥಾನಕ್ ಹೋಗಿ ಹಾರ ಬದಲಾಯಿಸ್ಕೊಂಡು ತಾಳಿ ಕಟ್ಟಿದ್ರೆ ಸಾಕು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಇವಾಗ ಅದೇ ದುಡ್ಡಿದ್ರೆ ನಾವು ಎಷ್ಟೋ ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ಕೊಡ್ಬೇಕು ಅಂತ ನಾನ್ ಹೇಳಕ್ ಇಷ್ಟ ಪಡ್ತೀನಿ. ಎಷ್ಟೋ ಬಡ ಜನಗಳಿಗೆ ಊಟ ಇರಲ್ಲ, ಕಷ್ಟ ಆಗಿರುತ್ತೆ, ಅವ್ರಿಗೆಲ್ಲ ಹೆಲ್ಪ್ ಮಾಡ್ಬೋದು ಅಂತ ಅನ್ಸುತ್ತೆ. ಸುಮ್ನೆ 2-2 ದಿನ 3-3 ದಿನ ಮದ್ವೆ ಮಾಡೋ ಅಗತ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಫೈನ್, ಅದು ಕೊರೋನಾ ಅಂತ ಬಂದ ಮೇಲೆ ಅದು ದೊಡ್ಡ ಪಾಠ ಕಲಿಸಿದೆ, ಅದನ್ನ ಈಗ ನಾವು ಫಾಲೋ ಮಾಡಬೇಕು ಅಂತ. ಫೈನ್. ರುದ್ರಮೂರ್ತಿ ಅವರೇ, ನೀವು ಹೇಳ್ತಾ ಇದ್ರಿ ಬಡ್ಡಿ ದರ ಜಾಸ್ತಿ ಆಗುತ್ತೆ ಅಂತ, ಮತ್ತೆ ಈ ಹೂಡಿಕೆದಾರರು ಎಸ್ಪೆಷಲಿ ಶೇರ್ ಮಾರ್ಕೆಟ್ ನಲ್ಲಿ ಯಾರೆಲ್ಲ ಇನ್ವೆಸ್ಟ್ ಮಾಡ್ತಾರೆ ಅಸೆಟ್ ಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ, ಕೆಲವರು ಅದನ್ನ ಸೇಲ್ ಮಾಡ್ತಾ ಇದ್ದಾರೆ, ಈಗ ರಿಸ್ಕ್ ಯಾಕೆ ಬೇಕು ಅಂತ ಹೇಳಿ. ಇನ್ ಕೆಲವರು ಇದು ಹೂಡಿಕೆ ಮಾಡೋದಕ್ಕೆ ಸರಿಯಾದ ಟೈಮ್ ಅಂತಾರೆ. ನಿಮ್ ಸಜೆಷನ್ಸ್? ತುಂಬಾ ಒಳ್ಳೆ ಪ್ರಶ್ನೆ. ನೋಡಿ, ನಾವಿಲ್ಲೇನ್ ತಿಳ್ಕೋಬೇಕು ಅಂದ್ರೆ, ಮಾರ್ಕೆಟ್ ಬೀಳ್ತಾ ಇದ್ದಾಗ ದೀರ್ಘಾವಧಿಗೆ ಅದು ಖರೀದಿ ಮಾಡೋದಕ್ಕೆ ಒಳ್ಳೆ ಸಮಯ. ಜನ ಯಾವಾಗ್ಲೂ ಏನ್ ಮಾಡ್ತಾರೆ ಅಂದ್ರೆ, ಶೇರ್ ಮಾರ್ಕೆಟ್ ಫುಲ್ಲು ಪೀಕ್ ಹೋದಾಗ ಬೈ ಮಾಡ್ತಾರೆ, ಫುಲ್ಲು ಕೆಳಗಡೆ ಬಂದಾಗ ಇನ್ನ ಬೀಳುತ್ತಿರು ಅಂತ ಕಾಯ್ತಾ ಇರ್ತಾರೆ. ಅದೇ ರೀತಿ ಚಿನ್ನ ಬೆಳ್ಳಿಯಲ್ಲೂ ಕೂಡ ತಗೊಳ್ಳಿ, ಚಿನ್ನ ಬೆಳ್ಳಿ ಫುಲ್ಲು ಗಗನಕ್ಕೇರ್ತಾ ಇದ್ದಾಗ ಇವಾಗ ಹೋಗಿ ಎಲ್ಲಾ ಖರೀದಿ ಮಾಡ್ತಾರೆ. 4,300 ರೂಪಾಯಿ ಇದ್ದಾಗ ಕೂತ್ಕೊಂಡು ನಿಮ್ಮ ವಾಹಿನಿಯಲ್ಲೇ ಅನೇಕ ಬಾರಿ ಹೇಳ್ತಾ ಇದ್ದೆ, ಈ ವರ್ಷ ಚಿನ್ನ ಬೆಳ್ಳಿ ಖರೀದಿ ಮಾಡಿ 2022ಕ್ಕೆ ಖಂಡಿತವಾಗ್ಲೂ ಗೋಲ್ಡ್ ಸಿಲ್ವರ್ ಅಲ್ಲಿ ಒಳ್ಳೆ ರಿಟರ್ನ್ ಗಳನ್ನ ನಾವು ನಿರೀಕ್ಷಿಸಬಹುದು ಅಂತ. ಪೀಕ್ ಹೋದಾಗ ಬೈ ಮಾಡ್ತಾರೆ, ಅದೇ ಕೆಳಗಡೆ ಬಂದಾಗ ಇನ್ನ ಕೆಳಗಡೆ ಬರುತ್ತೆ, ಇನ್ನ ಚೀಪ್ ಆಗುತ್ತೆ ಅಂತ ಕಾಯ್ತಾರೆ. ವಾರನ್ ಬಫೆಟ್, ವಿಶ್ವದ ನಂಬರ್ 1 ಇನ್ವೆಸ್ಟರ್, ಎಷ್ಟ್ ಚೆನ್ನಾಗಿ ಹೇಳ್ತಾರೆ, ವೆನ್ ಅದರ್ಸ್ ಆರ್ ಗ್ರೀಡಿ ಯು ಬಿ ಫಿಯರ್ಫುಲ್, ವೆನ್ ಅದರ್ಸ್ ಆರ್ ಫಿಯರ್ಫುಲ್ ಯು ಬಿ ಗ್ರೀಡಿ ಅಂತಾರೆ. ಅಂದ್ರೆ ಎಲ್ಲರೂ ಕೂಡ ನಾನು ಕೊಂಡ್ಕೋಬೇಕು ಅಂದಾಗ ನೀನ್ ಮಾರಾಟ ಮಾಡೋದು ಒಳ್ಳೇದು, ಎಲ್ಲರೂ ಕೂಡ ಮಾರಾಟ ಮಾಡ್ತಿದ್ದಾಗ ನೀವು ಕೊಂಡ್ಕೊಳೋದು ಒಳ್ಳೇದು ಅಂತ. ಸೊ ಷೇರುಪೇಟೆಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಇಂತ ಸಮಯದಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಅಂದ್ರೆ ಜನರಲಿ 2 ರಿಂದ 3 ವರ್ಷ ಮಿನಿಮಮ್ ಟೈಮ್ ಪೀರಿಯಡ್ಗೆ ಉತ್ತಮವಾದಂತ ಕಂಪನಿ ಶೇರ್ ಗಳನ್ನ ನಿಮ್ಗೆ ಇವಾಗ ಡಿಸ್ಕೌಂಟ್ ಸೇಲ್ ಅಲ್ಲಿ ಸಿಗ್ತಾ ಇದೆ. ಖಂಡಿತವಾಗ್ಲೂ ಇಂಥ ಸಮಯದಲ್ಲಿ ದೀರ್ಘಾವಧಿ ಹೂಡಿಕೆಗೋಸ್ಕರ ಒಳ್ಳೆ ಕಂಪನಿಯ ಶೇರ್ ಗಳನ್ನ ಖರೀದಿ ಮಾಡ್ಬೇಕು. ಆದ್ರೆ ಜನಕ್ಕೆಲ್ಲ ಇವಾಗ ಹೇಗಾಗಿದೆ ಅಂದ್ರೆ, ಎಸ್ಪೆಷಲಿ ಕರೋನಾ ಬಂದಾಗ ವರ್ಕ್ ಫ್ರಮ್ ಹೋಮ್ ಅಂತ ಏನ್ ಸ್ಟಾರ್ಟ್ ಆಯ್ತು, ಎಲ್ಲರೂ ಕೂಡ ಮನೇಲಿ ಕುತ್ಕೊಂಡು ಒಂದ್ ಮೊಬೈಲ್ ಆಪ್ ಹಾಕೊಂಡ್ಬಿಟ್ಟು ನಾವ್ ಈಸಿಯಾಗಿ ದುಡ್ಡು ಮಾಡ್ಬಿಡ್ಬೋದು. ಶೇರ್ ಮಾರ್ಕೆಟ್ ಅಲ್ಲಿ ಏನಿದೆ, ಅಲ್ಲೊಂದು ಚಾರ್ಟ್ ಬರುತ್ತೆ, ಗ್ರೀನ್ ಲೈನ್ ಕ್ರಾಸ್ ಆದ್ರೆ ಬೈ ಮಾಡು, ರೆಡ್ ಲೈನ್ ಕ್ರಾಸ್ ಆದ್ರೆ ಸೆಲ್ ಮಾಡು, ಕೆಲಸ ಇಲ್ದೇ ಇದ್ರೆ ಹೋದ್ರೆ ಏನಾಯ್ತು, ಸಾಲ ಮಾಡಾದ್ರು ಶೇರ್ ಮಾರ್ಕೆಟ್ ದುಡ್ಡು ಹಾಕಿ ನಾವ್ ಈಸಿಯಾಗಿ ದುಡ್ಡು ಮಾಡ್ಬಿಡ್ಬೋದು ಅನ್ನೋರು ಎಲ್ಲರಿಗೂ ಕೂಡ ಈಗ ಆಲ್ರೆಡಿ ಮಾರ್ಕೆಟ್ ಪಾಠ ಕಲ್ಸಿದೆ ಅಂತ ಹೇಳ್ತಾ ಇದ್ದೀನಿ. ಆಗ ಇನ್ ಕೆಲವರು ತಿಂಗಳಿಗೆ ನಾವು 5% ಮಾಡ್ತೀವಿ, ವಾರಕ್ಕೆ ನಮಗೆ 3% ಕೊಡ್ತಾರೆ, 10% ಕೊಡ್ತಾರೆ ಅನ್ನೋರು ಎಲ್ಲರೂ ಕೂಡ ಇವಾಗ ಅಟ್ಲೀಸ್ಟ್ ಅಸ್ಲು ಉಳಿಸ್ಕೊಂಡ್ರೆ ಸಾಕಾಗಿದೆ. 3% 5% ಬಿಟ್ಬಿಡಿ. ಸೊ ನಿಮ್ಮ ವಾಹಿನಿಯ ಮುಖಾಂತರ ನಾನು ಕ್ಲಿಯರ್ ಆಗಿ ಏನ್ ಹೇಳ್ತೀನಿ ಅಂದ್ರೆ, ಜನರು ಲಾಸ್ ಮಾಡ್ಕೊಳೋದಕ್ಕೆ ನಂಬರ್ 1 ಕಾರಣ ಏನು ಅಂತ ತಾವು ಕೇಳೋದಾದ್ರೆ, ದಿಢೀರ್ ಅಂತ ನಾನು ದುಡ್ಡು ಮಾಡ್ಬೇಕು, ಸ್ಪೀಡ್ ಆಗಿ ದುಡ್ಡು ಮಾಡ್ಬೇಕು ಅಂತ ಹೋಗೋರೆಲ್ಲ ಸ್ಪೀಡ್ ಆಗಿ ಕಳ್ಕೊಂತಾರೆ ಹೊರತು ಯಾರು ಕೂಡ ಇವರು ದುಡ್ಡು ಮಾಡೋದಿಲ್ಲ. ಸೊ ಹಾಗಾಗಿ ದೀರ್ಘಾವಧಿಗೆ ನಿಧಾನ ಆಗಿ ಇಂಥ ಸಮಯದಲ್ಲಿ ಉತ್ತಮವಾದ ಕಂಪನಿಗಳಲ್ಲಿ ನೀವು ಹೂಡಿಕೆ ಮಾಡಿದ್ರೆ ಶೇರು ಮಾರುಕಟ್ಟೆಯಲ್ಲಿ ಅದು ಲಾಭ ಆಗುತ್ತೆ. ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡ್ಬೇಕು ಅನ್ನೋರಿಗೆ ಟೈಮ್ ಬೇಕಾಗುತ್ತೆ. ನಾವೇನೋ ಕೆಲಸ ಮಾಡ್ಕೊಂಡು ಸೈಡ್ ಅಲ್ಲಿ ಫ್ರೀ ಇದ್ದಾಗ ನಾವು ಮೊಬೈಲ್ ನೋಡ್ಕೊಂಡು ನಾವು ಟ್ರೇಡಿಂಗ್ ಮಾಡ್ತೀವಿ ಅಂದ್ರೆ ನಡೆಯೋದಿಲ್ಲ. ಅದಕ್ಕೆ ಎಕ್ಸ್ಪರ್ಟೈಸ್, ಪರಿಣತೆಯೂ ಕೂಡ ಬೇಕಾಗುತ್ತೆ. ಇದು ಯಾವ್ದು ಇಲ್ಲ ಅಂದ್ರೆ ದೀರ್ಘಾವಧಿಗೆ ಹೂಡಿಕೆ ಮಾಡೋದು ಉತ್ತಮ ಅನ್ನೋದನ್ನ ಹೇಳ್ತೀನಿ. ಫೈನ್. ಈಗ ಬಡ್ಡಿ ಬಗ್ಗೆನೂ ನೀವು ಹೇಳ್ತಾ ಇದ್ರಿ, ಹಿರಿಯ ನಾಗರಿಕರಿಗೂ ಕೂಡ ಒಂದು